ಪತ್ರಿಕಾಗೋಷ್ಠಿ 26-27 ಸಾಲಿನ ಬಜೆಟ್ ಅಧಿವೇಶನದಿಂದ ಒಂದು ಏನು ಈ ರಾಜ್ಯದ ಸರ್ಕಾರ ಈ ರಾಜ್ಯದ ರೈತರ ಪರವಾಗಿ ಬಜೆಟ್ ಮಾಡಲಿ, ಒಂದು ಅವಕಾಶ ಮಾಡಿಕೊಡ್ಲಿ ರೈತರಿಗೆ ಅಂತೇಳಿ ಇವತ್ತು ಕೆಲವು ನಿಬಂಧನೆಗಳನ್ನ ಇಟ್ಕೊಂಡಿದ್ದೀವಿ. ಈಗ ಆ ವಿಚಾರವಾಗಿ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಮಾಲಿಕ್ ಅವರತ್ತಿಯವರು ಹೊಗೆ ಸೊಪ್ಪಿನ ವಿಚಾರದಲ್ಲಿ ಈ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಡಬೇಕು ಅಂತ ಮಾತಾಡಿ. ಇವತ್ತಿನ ದಿನ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಬಜೆಟ್ ಪ್ರಾರಂಭ ಆಗ್ತಾ ಇದೆ 6ನೇ ತಾರೀಕು. ಅದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಇಂಗಳಗುಪ್ಪೆ ಕೃಷ್ಣೇಗೌಡರು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತಿನ ದಿನ ಈ ಸಭೆಯನ್ನು ಕರೆದಿದ್ದಾರೆ. ಮೊದಲನೇದಾಗಿ ನಾನು ಏನಪ್ಪ ಮಾತಾಡಬೇಕು ಅಂತ ಹೇಳಿದ್ರೆ, ಎಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಗೆ ಸೊಪ್ಪಿನ ಒಂದು ಬೆಲೆ ಗಗನಕ್ಕಿದ್ದಂಥ ಇದು ಪಾತಾಳಕ್ಕೆ ಹೋಗಿದೆ. ಇವತ್ತಿನ ದಿನ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಸೆಂಟ್ರಲ್ ಮಿನಿಸ್ಟ್ರಿಗಳು ಬೇಕಾದಷ್ಟು ಜನ ನಮ್ಮ ರಾಜ್ಯದಲ್ಲಿದ್ದಾರೆ, ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಯಾರು. ಇವತ್ತು ನಾವು ರೈತರು ಹೋಗಿ ಅಲ್ಲೋಗಿ ಸ್ಟ್ರೈಕ್ ಮಾಡಬೇಕು. IT ಕಂಪ್ನಿಯವ್ರಿಗೆ ಒಂದು ಧರಣಿ ಮಾಡಿ ಮೊನ್ನೆ ದಿನಲ್ಲಿ ನಾವು ಸ್ಟ್ರೈಕ್ ಮಾಡಿ ಕಟ್ಟೆಮಾಡವಾಡಿ ಇರ್ಬೋದು, ಹುಣಸೂರು, ಪಿರಿಯಾಪಟ್ಟಣ, ರಾಮನಾಥಪುರ ಎಲ್ಲ ಕಡೆಯಲ್ಲೂ ಹೋಗಿ ನಾವು ಒಂದು ಸ್ಟ್ರೈಕ್ ಮಾಡಿದ್ರು ಕೂಡ ಕ್ಯಾರೆ ಎಂದನೆಯವರು ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚಿತವಾಗಿ ರೇಟ್ ಜಾಸ್ತಿ ಮಾಡಿರ್ತಾರೆ. ಆ ಸ್ಟ್ರೈಕ್ ಮಾಡಿದ್ಮೇಲೆ ರೈತರು ಹೋಗಿ ಸ್ಟ್ರೈಕ್ ಮಾಡಿದ್ಮೇಲೆ ಕಮ್ಮಿ ಮಾಡ್ತಾರೆ. ಇವತ್ತಿನ ದಿನ ಮೊನ್ನೆ DC ಆಫೀಸ್ನಲ್ಲಿ ನಮ್ಮನ್ನು ಕರೆದಿದ್ರು ರೈತರನ್ನ. ನಾವು ಹೋದಾಗ ನಮ್ಮ ತಾಲೂಕಿನ ಕೆ ವೆಂಕಟೇಶ್ವರವರು ಹೇಳಿದ್ರು, ಇನ್ನು ಮುಂದೆ ತಂಬಾಕನ್ನು ಯಾರೂ ಬೆಳಿಬೇಡಿ, ತಂಬಾಕನ್ನು ಬೆಳೆಯೋ ಬದಲು ಬೇರೆ ಪರ್ಯಾಯವಾದ ಬೆಳೆಯನ್ನು ಬೆಳೆದು ನೀವು ರೈತರು ಉದ್ಧಾರ ಆಗಿ ಇನ್ನು ಹೊಗೆ ಸೊಪ್ಪನ್ನೇ ಬೆಳೆಯೋಕ್ಕೆ ಹೋಗ್ಬಿಡಿ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದ್ರು. ಅದಕ್ಕೋಸ್ಕರ ನಾವೇನು ಮಾಡೋದು ಅಂತ ಹೇಳಿದ್ರೆ, MP ಸಾಹೇಬ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು, ನೋಡಿ ನೀವು ನರೇಂದ್ರ ಮೋದಿ ಸಾಹೇಬ್ರ ಹತ್ರ ಮಾತಾಡಿ ಏನಾದರೂ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡಾಗ ಅವರು ಆಯಿತು, ಮುಂದಿನ ಒಂದು ಬಜೆಟ್ ಕಳೀಲಿ, ನಾನು ಹೋಗಿ ಅದನ್ನು ಮಾತಾಡಿ ನಮ್ಮ ಏನು MP ಗಳಿದ್ದಾರೋ ಎಲ್ಲರೂ ಸೇರಿಸಿ ಇದ್ರ ಬಗ್ಗೆ ಮಾತಾಡಿ ನಾನು ಇದ್ರ ಬಗ್ಗೆ ತೀರ್ಮಾನ ತಗೋತೀನಿ ಅಂತ ಹೇಳಿದ್ದಾರೆ. ಏನು ಆಕಸ್ಮಿಕವಾಗಿ ಅವ್ರು ಹೇಳಿ ಏನಾದ್ರು ತೀರ್ಮಾನ ತಗೊಳ್ಳದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. 320 ರೂಪಾಯಿ ಕೂಗಿದ್ರು ಪ್ರತಿಯೊಂದು ಕಂಪ್ನಿಗಳು ಎಲ್ಲ ಬಂದು ಬತ್ತ ಹಂತವಾಗಿ ದೀಪಾವಳಿಯಿಂದ ಕಳೆದ ಮೇಲೆ ಒಂದೇ ದಪ್ಪ ಕುಸ್ತೋಯ್ತು. ಈಗ ಒಂದು 15 ದಿನ ಮಾರ್ಕೆಟು X2L 320 ರೂಪಾಯಿದು ಹೊಗೆ ಸೊಪ್ಪು ಕೇವಲ 250 ರೂಪಾಯಿ 230 ರೂಪಾಯಿ. ಒಬ್ಬ ರೈತನಿಗೆ 1 kg 80 ರೂಪಾಯಿ ಲಾಸ್ ಆಯಿತು. ಒಂದು ಕ್ವಿಂಟಲ್ಗಳಿಗೆ 1,000 kg ಅವನು ಬೆಳೆದಿದ್ರೆ ಒಬ್ಬ ರೈತ, ಸಾಮಾನ್ಯ ರೈತ 80,000 ಹೋಯ್ತು. ಆ 80,000ದಲ್ಲಿ ಒಂದು ಸಿಂಗಲ್ ಬೇರೆ ಗೊಬ್ಬರ 50,000 ರೂಪಾಯಿ. ಒಂದು ಕಳೆ ಕೇಳ್ತೀನಿ ಅಂದರೆ ಒಬ್ಬ ರೈತನಿಗೆ 800 ರೂಪಾಯಿ ಕೂಲಿ ಕೊಡಬೇಕು. ಸೌದೆ ಹಾಕ್ಸ್ತೀನಿ ಅಂದರೆ 6,000 ರೂಪಾಯಿ. ಈ ಹೊಗೆ ಸೊಪ್ಪು ಬೆಳೆದಿಂದ ರೈತ ನಿಜವಾಗ್ಲೂ ಸತ್ತೋಯ್ತಾವನೇ ವಿನ ಉದ್ಧಾರ ಅಂತೂ ಆಯ್ತಿಲ್ಲ ಯಾರುವೆ. ಹೊಗೆ ಸೊಪ್ಪು ಬೇರೆ ಬ್ಯಾನ್ ಮಾಡಿದ್ರೆ ಸರ್ಕಾರದವರಾಗಲಿ ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರೋದಿದು. ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ 10-20 ಲಕ್ಷ ಸಾಲ ಕೊಟ್ಬಿಡ್ಲಿ, ವಜಾ ಮಾಡಿಬಿಡ್ಲಿ, ಪರಿಹಾರವಾಗಿ ಕೊಡಲಿ. ನಮ್ಮ ತಂಬಾಕು ಬೆಳೆನೇ ಸರ್ವನಾಶ ಮಾಡಾಕ್ಬಿಡ್ತೀವಿ. ಅಷ್ಟು ಎಫೆಕ್ಟ್ ಇದು ತಂಬಾಕು ಬೆಳಿತಾರೆ. ನಾವು ಈ ತಂಬಾಕು ಬೆಳೆ ಬೆಳ್ಕೊಂಡು ಪ್ರತಿಯೊಬ್ಬರು ಸಾಲ ಮಾಡ್ತೇವೆ, ಬ್ಯಾಂಕಲ್ಲಿ ಸಾಲ ಮಾಡ್ತೇವೆ. ತಂಬಾಕು ನಿಲ್ಸಂಗೂ ನಾವು ಯಾವುದೋ ಮರಕೆ ಹೋಗಿ ನೆಳಾಕೋ ಸತ್ತೋಗ್ಬೇಕಾಗ್ತದೆ ಅಷ್ಟೇ. ನಮಗೆ ಒಂದು ಹೊಗೆ ಸೊಪ್ಪು ಬೆಳೆಗೆ ವರ್ಷದಲ್ಲಿ 7 ತಿಂಗಳು ಬೇಕು. ಹೊಗೆ ಪಟ ಒಯ್ಯೋದ್ರಿಂದ, ಟ್ರೈ ಮಾಡೋದ್ರಿಂದ, ಹೊಲ ಸೊಸಿ ನೆಡೋದ್ರಿಂದ ಹೊಗೆ ಸೊಪ್ಪು ಬೇಯಿಸೋದಕ್ಕೆ 7 ತಿಂಗಳು ಬೇಕು. ನೈಟ್ ಒಂದು ಹೊಗೆ ಸೊಪ್ಪು ಒಂದು ವಾರದಲ್ಲಿ 3 ದಿನ ನೈಟು ನಿರ್ಗೆಟ್ಕೊಂಡು ಬೇಯಿಸ್ಬೇಕು ಹೊಗೆ ಸೊಪ್ಪನ್ನ. ಒಂದು ಬೇರೆ ಏನಾರ ಮಿಸ್ ಆಗಿ ಸುಟ್ಟೋದ್ರೆ ಬರೀ 30,000 ದುಡ್ಡು ಕೊಡ್ತಾರೆ. ಅದರಲ್ಲಿ 3 ಲಕ್ಷ ಬಂಡವಾಳ ಇರ್ತದೆ. ಅದನ್ನು ಕೇಳೋರು ಯಾರಿಲ್ಲ. ಆಮೇಲೆ 1 kg ತಲೆ ಕೂದಲಿಗೆ 5,000 ಮಾಡೋರೆ. ನಾವು ಬೆಳೆ ಹೊಗೆ ಸೊಪ್ಪಿಗೆ 250 ರೂಪಾಯಿ, 320 ಇದ್ದಿದ್ದು 250 ಮಾಡೋರೆ. ಹೆಂಗೆ ಮಾಡೋದು? ಇದನ್ನು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದನ್ನು ಅರ್ಥಕೊಂಡು ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಒಂದು ಕಡೆಗೆ ಕೊಡ್ತಾರೆ ನಿಜಾನೆ. ದುಡ್ಡು ಯಾರು ಮಾಡ್ತಾರೆ ಅಂತ ರೈತರಿಲ್ಲ. ರೈತರಿಗೆ ಮೈ ಕೈ ಎಲ್ಲ ಬದಿ ಮಾಡ್ಕೊಂಡು ಕೆಲಸ ಮಾಡ್ತಾನೆ ನಾನು. ಇವತ್ತು ಟೊಮೊಟೊ ಬೆಲೆ ಒಂದು ಕ್ರೇಟ್ಗೆ 100 ರೂಪಾಯಿ ಬೆಲೆ ಬಂದಿದೆ. ನೇಲು ನೊಗ ಮಾರೋನು ಗುಳ ಮಾರೋನು ದುಡ್ಡು ಮಾಡ್ಕೊತಾನೆ. ಕುಂಟದಲ್ಲಿ ಅವನ ಮೈಕೈಲಿ ಬದಿಯಾಗಲ್ಲ.
ಗೊಬ್ಬರ ಬೀಜ ಮರನು ಕುಂಜದಲ್ಲಿ ಹೆಸರು ಕುತ್ಕೊಂಡು ಮಾರ್ಕೊತಾನೆ, ಅವನ ಮೈ ಕೈ ಯಾವುದೋ ಬುದ್ಧಿ ಆಗಲ್ಲ. ಚಿನ್ನ ಬೆಳ್ಳಿ ಅಂಗಡಿಯನ್ನು ಅಡ ಮರಿಕತ್ತಾನೆ, ಬಡ್ಡಿ ಮಾಡ್ತಾನೆ ನಿಂತಿರ್ತಾವೋ, ಅವನ ಕೈ ಮೈ ಎಲ್ಲೂ ನೋವಾಗಲ್ಲ. ದಳ್ಳಾಳಿಗಳು ಮಾಡ್ತಾರೆ, ಅವ್ರ ಕೈ ನೋವು ಎಲ್ಲೂ ಆಗಲ್ಲ. ಇವನು ಇವತ್ತು 1.5 ಲಕ್ಷ ಕೊಟ್ಟು 1 ಎಕರೆ ಬೆಳೆದ್ಬಿಟ್ಟು ಕುಯ್ಯೋರು ಕಾಸು ಬರೋಕ್ಕೆ ಕಾಸಿಲ್ಲ. ಯಾವ ಮಟ್ಟಕ್ಕೆ ಬಂತು ಸರ್ಕಾರ, ಯಾವ ಮಟ್ಟಕ್ಕೆ ತಂದರು ರೈತರನ್ನ? ದೇಶಕ್ಕೆ ಅನ್ನ ಕೊಡೋನು ರೈತ ಬೆನ್ನೆಲುಬು ಎಲ್ಲ ಬರ್ಕೋತಾರೆ. ಬೆನ್ನೆಲುಬೆ ನಿಜ. ರೈತರಿಂದ ದುಡ್ಡು ಯಾರು ಮಾಡ್ತಾವ್ರೆ ಅಂತ ರೈತರಿಗೆ ಬೆಂಬಲ ಬೆಲೆ ಯಾವಾಗ ಕೊಟ್ಟಿದ್ದೀರಿ ನೀವು? ಹೇಳ್ತೀರಿ ಅಷ್ಟೇ. ಈಗ ತೋರಿಸ್ದಂಗೆ ನಮ್ಮ ಮಧ್ಯದ ಬರ್ದಿರಂಗೆ ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ನಂಜುಂಡಸ್ವಾಮಿ ಶಿಷ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ನಂಜುಂಡಸ್ವಾಮಿ ಪರ್ಸೆಂಟೇಜ್ 8% ಬೇಡವಾ? 100 ಬೇಡ, 8% ತೋರಿಸ್ಕೊಳ್ಳಿ ನೀವು. ಆಗಪ್ಪ ಅಂದರೆ ಟೈ ಬೀಜ ಸ್ಟಾರ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ. ಒಂದು ಮೂಟೆಗೆ 270 ರೂಪಾಯಿ, ಒಂದು ಮೂಟೆಗೆ 270 ರೂಪಾಯಿ ಟ್ರೈ ಗೊಬ್ಬರ. ಔಷಧಿ ಗೊಬ್ಬರದ ಸೇರಿದ್ರೆ 6 ಮೂಟೆಗೆ ಟ್ರೈ ಗೊಬ್ಬರಕ್ಕೆ ಎಷ್ಟು ಸಾವಿರ? 60,000 ಸಸಿ ಮಾಡಬೇಕು. 60,000 ಟ್ರೈ ಸಸಿ ಮಾಡಿದ್ರೆ ಅದು ಬರ್ತಾ ಅದು ಬೆಳೆದು ಇನ್ನೂ ಡಬಲ್ ಆದರೆ ಅಲ್ಲಿಗೆ ಎಷ್ಟಾಯ್ತದೆ? ಮನುಷ್ಯನಿಗೆ ಸಸಿ ನೆಡೋಷ್ಟರಲ್ಲಿ ಹೊಲಕ್ಕೆ 1.5 ಲಕ್ಷ ರೂಪಾಯಿ ಆಯ್ತದೆ ಒಬ್ಬನಿಗೆ, ರೈತನಿಗೆ. 1.5 ಲಕ್ಷ ಆದಮೇಲೆ ನಾವು ಹೊಗೆ ಸೊಪ್ಪು ತೊಗೊಂಡೋಗ್ತೀವಿ ಮಾರ್ಕೆಟ್ಗೆ. ಅಲ್ಲಿ ITC ಕಂಪ್ನಿ ಅಂತ ಬರ್ತಾನೆ, ಫಸ್ಟು ಬೇರೆ ನೋಡ್ತಾನೆ, ಲೈನ್ಗೆ ಹಾಕಿರೋದೆಲ್ಲನೂ ನೋಡ್ತಾನೆ. ನೋಡ್ಬಿಟ್ಟು X1 ಸೊಪ್ಪು ಆದರೆ ಕೆಂಪರ್ಗಾದ್ರೆ ಮಾತ್ರ ತೊಗೋತಾರೆ. ಕರಿತರ್ಗು ಗೂಟೆ ಹಸಿರು ಏನು ಮುಟ್ಟೋದಿಲ್ಲ. ಬಡವರು ನಾನು ಅದೇ ಮಾರ್ಕೆಟ್ ತೊಗೊಂಡೋಗ್ತೀನಿ, ಮುದ್ದಣ್ಣಿಂದ ತೊಗೊಂಡೋಗ್ತೀನಿ, ಕಗ್ಗುಂಡಿಗೆ ಹಾಕ್ತೀನಿ, ಬೇಲ್ ಹಾಕಿದ್ದೀವಿ. ದುಡ್ಡು ಕೊಟ್ಟರೆ ಲಂಚ ಕೊಟ್ಟರೆ ಮಾತ್ರ X1 ಒಳಗೆ ಹೋಗೋದು. ಯಾವುದೇ ನೋ ಗ್ರೇಡ್ ಆದ್ರೂ ಒಳಗೆ ಹೋಗ್ತದೆ. ಯಾಕೆ? ಚೆನ್ನಾಗಿರೋ ಸೊಪ್ಪು ಇದು ಈ ಥರಕ್ಕೆ ಸೊಪ್ಪು ಗೊಬ್ಬರ ಹಾಕಿಲ್ವ ನಾವು ಕೇಳಿದ್ರೆ ಉದ್ದು ಮಾಡ್ತೇನೆ, ನೀವು ಲೈಸೆನ್ಸ್ ಮಡಗಿದ್ದೀರಾ, ಕಾರ್ಡ್ ಮಡಗಿದ್ದೀರಾ, ಪ್ರತಿಯೊಂದು ಕೇಳ್ತೇನೆ. ಅದೇ ರಾಗಿ ರೇಟ್ಗೆ ಈಗ ಕೇಂದ್ರ ಸರ್ಕಾರ 5,000ದಿಂದ 6,000 ರೂಪಾಯಿ ಘೋಷಣೆ ಮಾಡಿದೆ. ಅದೇ ಬೇರೆದಕ್ಕೆಲ್ಲಕ್ಕೂ ಘೋಷಣೆ ಆಗಿದೆ. ಕಬ್ಬುಗೆ 2,500 ರೂಪಾಯಿ ಇತ್ತು, 2,000 ರೂಪಾಯಿ 3,000 ರೂಪಾಯಿ ಗಂಟು ಹೋಯ್ತಾ ಈಗ. ಹೊಗೆ ಸೊಪ್ಪು ಯಾಕೆ ಹೋಯ್ತಲ್ಲ? ಪೂರ್ತಿ ಬಂದ್ ಮಾಡಕ್ಕೆ ಏನಾರ ಏಕವಚನ ಏನಾರು ಜಮ ಹೊಡ್ರೆ ಓಡಿಸ್ಕೊಂಡು ಕೊಟ್ಟು ಲಾಟಿ ಹೊಡೆದು ಗುಂಬುಟ್ಟಲ್ಲಿ ಹೊಡೆದು ಓಡಿಸ್ತಾರೆ. ಆಚೆಗೆ ಒದ್ದೆಯದು. ಅದೇ ಮುದ್ದಣೆಯಿಂದ ಸುಮಾರು 3/4% ರೈತರವ್ರೆ. ಮುಕ್ಕಾಲು ಅಂದರೆ ಇಡೀ ಫುಲ್ ಬೆಳೆದೇ ಹೊಗೆ ಸೊಪ್ಪು. ಅಲ್ಲೇನು ಬೆಳೆದಿಲ್ಲ, ಜೋಳ ಬೆಳೆದಿಲ್ಲ, ಬೆಳೆದು ಬಿಟ್ರೆ ರಾಗಿ, ಇನ್ನೇನು ಬೆಳೆದಿಲ್ಲ. ಅದರಿಂದ ದಯವಿಟ್ಟು ಹೇಳ್ತೀನಿ, ನಮ್ಮ ರಾಜ್ಯಾಧ್ಯಕ್ಷರು ನಿಲುಗುಪ್ಪೆ ಕೃಷ್ಣೇಗೌಡರು ದಯಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಹೊಗೆ ಸೊಪ್ಪನ್ನ ಅತ್ಯುತ್ತಮವಾಗಿ 350 ರೂಪಾಯಿ ರೈಟ್ ತರಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಬಂದಿದ್ದೀವಿ ಹಾಸನ ಜಿಲ್ಲಾಧ್ಯಕ್ಷರು. ಹಾಸನದಲ್ಲಿ ಕೆಲವು ಕಡೆ ಮಲೆನಾಡು ಪ್ರದೇಶನೂ ಇದೆ, ಒಣ ಪ್ರದೇಶನೂ ಇದೆ. ಒಣ ಪ್ರದೇಶದಲ್ಲಿ ಏನೋ ನೀರಾವರಿ ಇದು ಅಂತರ್ಜಲದಿಂದ ಏನೋ ಒಂದಿಷ್ಟು ಬೆಳೆ ಬೆಳ್ಕೊಳ್ಳೋಣ ಅಂತ ಕೆಲವು ರೈತರು ಕಷ್ಟಪಟ್ಟು ಏನೋ ಒಂದು ಬೆಳೆ ಬೆಳೀತಿರ್ತಾರೆ, 3 ಅವರ್ ಕರೆಂಟ್ ಕೊಡ್ತಾ ಇಲ್ಲ. ತುಂಬ ಸಮಸ್ಯೆ ಆಗ್ತಿದೆ ಒಣಾವರ ಪ್ರದೇಶದಲ್ಲಿ. ಕರೆಂಟ್ ಸಮಸ್ಯೆಯಿಂದ ಏನು 3 ಅವರ್ ಅದು ನೈಟ್ ಕೊಡ್ತಾರೆ. ಅವ್ರ ರೈತರಿಗೆ ಏನು ಸಂಸಾರ ಇರಲ್ವಾ? ಪ್ರಾಣಿಗಳ ಕಾಟಗಳು ಜಾಸ್ತಿ ಆಗಿ ಸಾಕಷ್ಟು ಚಿರತೆಗಳು ಅದು ಇದು ಅಂತ ಕಾಡೆಗಳು ಅಂತ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಸರ್ಕಾರ. ರಾಜ್ಯ ಸರ್ಕಾರ ಗೊತ್ತಾಗ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮುಂದಿನ ಬಜೆಟ್ನಲ್ಲಿ ಕೃಷಿದಾಯಕವಾದಂಥ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ರೈತರ ಒಂದು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ತುಂಬ ಗಂಭೀರ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಲಾ ಆ್ಯಂಡ್ ಆರ್ಡರ್ ಕರ್ನಾಟಕದಲ್ಲಿ ತುಂಬ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೊಡೆದಾಟ ಆಡ್ತಾವ್ರೆ, ಯಾರ್ಯಾರ ಮನೆಗೆ ಬೇಕೋ ಬೆಂಕಿ ಎತ್ತವ್ರೆ, ಪೊಲೀಸರ ಮೇಲೆ ಭಯನೇ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾವ್ರೆ? ನೆಕ್ಸ್ಟು ಈ ಸರ್ಕಾರದಲ್ಲಿ ಡೆಮೋಕ್ರಸಿ ವ್ಯವಸ್ಥೆ, ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಇವರೆಲ್ಲ MLAಗಳಾಗಿ ಮಂತ್ರಿಗಳಾಗಿ ರೈತರ ಪರ ಏನು ಕೆಲಸ ಮಾಡ್ತಾವ್ರೆ? ತಂಬಾಕಿನ ಬೆಳೆ ಬಗ್ಗೆ ಎಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ರು. ಸಿಗರೇಟ್ಗೆ ಒಂದು ಸಿಗರೇಟ್ಗೆ 25 ರೂಪಾಯಿ. ನಾವು ಬೆಳೆಯೋಂಥ ಹೊಗೆ ಸೊಪ್ಪಿಗೆ 100 ರೂಪಾಯಿ, 150, 200 ರೂಪಾಯಿ ಕೊಡ್ತಾರಂತೆ. ಎಷ್ಟಕ್ಕೆ ಸೇರಿ? ಮೊನ್ನೆ ಈಗ ನಮ್ಮ ಪತ್ರಕರ್ತರು ಕೇಳಿದ್ರು, ಉಸ್ತುವಾರಿ ಸಚಿವರು ತಂಬಾಕನ್ನು ರದ್ದು ಮಾಡಿ ಬೇರೆ ಬೆಳೆ ಬೆಳೀಲಿ ಅಂತ ಅವ್ರು ಹೇಳಿರುವಂಥದ್ದು ಅಸಮಂಜಸ. ಯಾಕೆಂದರೆ ಅವರು ತಂಬಾಕು ಬೆಳೆಯೋಕ್ಕೂ ಬರಲ್ಲ, ತಂಬಾಕು ಪರವಾಗಿ ಹೋರಾಟ ಏನೂ ಮಾಡಿಲ್ಲ. ರೈತರು ಒಂದೊಂದು ಲೈಸೆನ್ಸ್ ಇದೆ. ಇಡೀ ರಾಮನಾಥ್ಪುರ ಆಗಿರ್ಬೋದು, ನಮ್ಮ ಪಿರಿಯಾಪಟ್ಟಣ ಆಗಿರ್ಬೋದು, ಹುಣಸೂರು ಆಗಿರ್ಬೋದು, ತಂಬಾಕು ಬೆಳಿತೀವಿ. ಎಲ್ಲ ಲೈಸೆನ್ಸ್ಗೆ ಅವರು ದುಡ್ಡು ಕೊಡಿಸ್ತಾರ? ರೈತರು ಬ್ಯಾರನ್ಗಳಿಗೆ ಬೆಂಕಿ ಬೀಳ್ತದೆ ಬಂದು ಸಹಾಯ ಮಾಡ್ತಾರ? ಅದು ನಮಗೊಂದು ದುರದೃಷ್ಟಕರ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಒಂದು ದುರದೃಷ್ಟಕರ ಅಂತ ಹೇಳ್ಬೋದು.